ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟಿವಿ. ಭಾರ್ಗವಿ LLB ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ವಂದನಾನ JP ಪಾಟೀಲ್ ಅವರು ಆಚೆ ಕಳಿಸ್ತಾರೆ. ಆಚೆ ಕಳಿಸಿದ್ಮೇಲೆ ಅರ್ಜುನ್ ಟ್ರ್ಯಾಪ್ ಮಾಡಿ ನನ್ನ ಮದುವೆ ಆಗಿದ್ದಾನೆ ಅಂತ ಭಾರ್ಗವಿ ಮುಂದೆ ಪದೇ ಪದೇ ಹೇಳ್ತಿರ್ತಾರೆ. ಭಾರ್ಗವಿ ಕೂಡ ಅದನ್ನೇ ನಂಬಿಕೊಂಡು ಅರ್ಜುನ್ ನನಗೆ ಮೋಸ ಮಾಡಿಬಿಟ್ಟ ಅಂತ ಹೇಳಿ ಅರ್ಜುನ್ ಫೇಸ್ನ ನೋಡಿಬಿಟ್ಟು ತುಂಬಾ ಹತ್ಕೊಂಡು ರೂಮ್ ಒಳಗಡೆ ಹೊರಟೋಗ್ತಾರೆ. ಆ ಕಡೆ ಅರ್ಜುನ್ಗಂತೂ ತುಂಬಾ ಬೇಜಾರಾಗ್ತಿರುತ್ತೆ. ನನ್ನ ತಂದೆನೂ ಅಷ್ಟೆಲ್ಲ ಇಷ್ಟಪಡ್ತೀನಿ, ಅಷ್ಟೆಲ್ಲ ಗೌರವ ಕೊಡ್ತೀನಿ, ಬಟ್ ಅವರು ನನ್ನ ಪ್ರೀತಿನ ಒಪ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅವರು ನಾನು ಮತ್ತು ಭಾರ್ಗವಿ ದೂರ ಆಗಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತಂದರೆ ನಾನು ಏನು ಮಾಡೋದು, ಎಲ್ಲಿಗೆ ಹೋಗೋದು ಅಂತ ಹೇಳಿ ಅರ್ಜುನ್ ತಲೆ ಕೆಡ್ಸ್ಕೊತಿರ್ತಾರೆ. ನನ್ನ ತಂದೆನ ನಾನು ಎಷ್ಟು ಇಷ್ಟಪಡ್ತೀನೋ, ಅವ್ರಿಗೆ ಎಷ್ಟು ವ್ಯಾಲ್ಯೂಸ್ನ ನಾನು ಕೊಡ್ತೀನೋ ಅಷ್ಟೇ ಭಾರ್ಗವಿನೂ ಕೂಡ ಪ್ರೀತಿಸ್ತೀನಿ, ಅಷ್ಟೇ ಪವಿತ್ರವಾಗಿ ಪ್ರೀತಿಸ್ತಾ ಇದ್ದೀನಿ. ಇದನ್ನು ಭಾರ್ಗವಿಗೆ ನಾನು ಹೇಗೆ ಅರ್ಥ ಮಾಡಿಸೋದು ಅಂತ ಹೇಳಿ ಅರ್ಜುನಲ್ಲಿ ತಲೆ ಕೆಡ್ಸ್ಕೊಂಡು ನಿಂತಿರ್ತಾನೆ. ಆ ಕಡೆ ಭಾರ್ಗವಿ ರೂಮಲ್ಲಿ ಇನ್ನು ಯಾವುದೆಲ್ಲ ವಿಚಾರನ ನನ್ನಿಂದ ಮುಚ್ಚಿಟ್ಟಿದ್ಯಾ ಪಾರ್ಥ ನೀನು ಅಂತ ಹೇಳಿ ನೆನೆಸ್ಕೊತಿರ್ತಾಳೆ. ಅಯ್ಯೋ, ನೀನು ಪಾರ್ಥ ಅಲ್ಲ, ನೀನು ನಾನು ಇಷ್ಟಪಡ್ತಿದ್ದ ಹುಡುಗ ಆಗಿದ್ದಾಗ, ನಮ್ಮ ಮದುವೆ ಆಗೋದಕ್ಕೂ ಮುಂಚೆ ಒಳ್ಳೆ ಮನಸ್ಸು ಇದ್ದಂತಹ ಹುಡುಗ, ಆವಾಗ ನೀನು ಪಾರ್ಥ ಆಗಿದ್ದೆ. ಬಟ್ ಇವಾಗ ನೀನು JP ಪಾಟೀಲ್ ಮಗ, ಕ್ರಿಮಿನಲ್ ಲಾಯರ್ JP ಪಾಟೀಲ್ ಇದ್ದಾರಲ್ಲ ಅವ್ರ ಮಗ ಆಗಿದೆಯಾ. ನೀನು ಯಾವತ್ತಿಗೂ ಪಾರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ, ನೀನು ಅರ್ಜುನ್ ಆಗಿಬಿಟ್ಟಿದ್ಯಾ ಇವಾಗ ಅಂತ ಹೇಳಿ ಭಾರ್ಗವಿ ತುಂಬಾ ಬೇಜಾರು ಮಾಡ್ಕೊತಿರ್ತಾಳೆ. ಆ ಕಡೆ ವಂದನಾ ಮತ್ತು ವಿಕ್ಕಿ ಇಬ್ಬರು ಸಹ ಮನೆಯಿಂದ ಹೊರಗಡೆ ಹೋಗಿ ರೋಡಲ್ಲಿ ನಿಂತ್ಕೊಂಡು ಇಬ್ಬರು ಸಹ ಡಿಸ್ಕಸ್ ಮಾಡ್ತಿರ್ತಾರೆ. ವಂದನಾ ಅಂತೂ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಅರ್ಜುನ್ ಚಿಕ್ಕ ವಯಸ್ಸಿಂದನೂ ನನಗೆ ಬುದ್ಧಿ ಬಂದಾಗ್ಲಿಂದನೂ ಅರ್ಜುನ್ ಅರ್ಜುನ್ ಅಂತ ಹೇಳಿ ನಿನ್ನನ್ನೇ ಇಷ್ಟಪಟ್ಕೊಂಡು ಇಲ್ಲಿವರೆಗೂ ನಾನು ಬಂದಿದ್ದೀನಿ, ಅಂಥದ್ರಲ್ಲಿ ನನಗೆ ಮೋಸ ಮಾಡೋದಕ್ಕೆ ನಿನ್ಗೆ ಹೇಗೋ ಮನ್ಸು ಬಂತು ಅಂತ ಹೇಳಿ ತುಂಬಾ ಅಳ್ತಿರ್ತಾಳೆ. ಆಗ ವಿಕ್ಕಿ ಕೇಳ್ತಾನೆ, ಏನಕ್ಕ ನೀನು ಅವನ ಜೊತೆನೇ ಇದೆಯಾ, ಅವನು ನೋಡಿದಾಗ ನಿಂಗೆ ಒಂಚೂರು ಡೌಟ್ ಬಂದಿಲ್ವ ಅವನ ಮೇಲೆ ಅಂತ ವಿಕ್ಕಿ ಕೇಳ್ತಾನೆ. ಆಗ ವಂದನಾ ಹೇಳ್ತಾನೆ, ಇಲ್ಲ ಕಣೋ, ಅವನೇ ಒಂದ್ಸತಿ ಬಾಯ್ಬಿಟ್ಟು ಹೇಳಿದ ಭಾರ್ಗವಿ ನನ್ನ ಹೆಂಡತಿ ಅಂತ ಹೇಳಿ ಬಾಯ್ಬಿಟ್ಟು ಹೇಳಿದ, ಬಟ್ ನಾನು ಅದನ್ನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಯಾಕೆ ಅಂದರೆ JP ಪಾಟೀಲ್ ಮಾತನ್ನು ಮೀರಿ ಅವ್ರ ಮನೆಯವ್ರಿಗೆ ಯಾರಿಗೂ ಸಹ ಭಾರ್ಗವಿ ಅಂದರೆ ಇಷ್ಟ ಇಲ್ಲ. ಸೊ ಅವ್ರನ್ನೆಲ್ಲವನ್ನು ಸಹ ಮೀರಿ ಅವ್ನು ಹೇಗೆ ಅವಳನ್ನು ಮದುವೆ ಆಗೋಕ್ಕೆ ಸಾಧ್ಯ ಅಂತ ಹೇಳಿ ನಾನೇ ಈ ಮ್ಯಾಟರನ್ನು ನೆಗ್ಲೆಕ್ಟ್ ಮಾಡಿದ್ದೆ ಕಣೋ ಅಂತ ಹೇಳಿ ವಂದನಾ ಹೇಳ್ತಾಳೆ. ಆಗ ವಿಕ್ಕಿ ಹೇಳ್ತಾನೆ, ಅಕ್ಕ ಇಷ್ಟು ದಿವಸ ಅವನು ಏನೇ ಮಾಡಿದ್ರು ನಿನಗೋಸ್ಕರ ತಡ್ಕೊಂಡಿದ್ದೆ, ಬಟ್ ಇನ್ನು ಮುಂದೆ ನಾನು ಅದನ್ನು ಮಾಡೋದಿಲ್ಲ. ನಿನಗೇನಾದರೂ ಹರ್ಟ್ ಮಾಡಿದ್ದಾನೆ, ನಿನಗೇನಾದರೂ ಮೋಸ ಮಾಡಿದ್ದಾನೆ ಅಂತಂದರೆ ನಾನು ಖಂಡಿತವಾಗ್ಲೂ ಅವನ್ನ ಸುಮ್ಮನೆ ಬಿಡೋದಿಲ್ಲ. ನೀನು MLA ಶಕ್ತಿ ಪ್ರಸಾದ್ ಮಗಳು, ಹಾಗೆ ನಿನಗೆ ವಿಕ್ಕಿ ಅಂತ ಒಬ್ಬ ತಮ್ಮ ಇದ್ದಾನೆ, ಅದನ್ನು ಮಾತ್ರ ಮರಿಬೇಡ, ನಾನು ಅವನಿಗೆ ಪಾಠ ಕಲಿಸ್ತೀನಿ ಅಂತ ಹೇಳಿ ಇಲ್ಲಿ ವಿಕ್ಕಿ ವಂದನಾ ಹತ್ರ ಹೇಳಿ ಸಮಾಧಾನ ಮಾಡ್ತಿರ್ತಾರೆ. ನಂತರ ಈ ಕಡೆ ಭಾರ್ಗವಿ ಅಂತೂ ತುಂಬಾ ಕೋಪ ಮಾಡ್ಕೊತಿರ್ತಾರೆ. ಎಷ್ಟೆಲ್ಲ ಮೋಸ ಮಾಡಿಬಿಟ್ರು ನನಗೆ ಇವರು, ಏನಕ್ಕೆ ನನ್ನ ಈ ರೀತಿ ತಂದು ನನ್ನನ್ನು ನಾನು ದ್ವೇಷ ಮಾಡುವಂತಹ ಮನೆಯಲ್ಲೇ ತಂದು ನನ್ನನ್ನು ಬಿಟ್ಬಿಟ್ನು, ಇಂಥವ್ರ ಮಧ್ಯೆ ನಾನು ಹೇಗೆ ಬದುಕಲಿ ಅಂತ ಹೇಳಿ ಅವಳು ಬೇಜಾರು ಮಾಡ್ಕೊತಿರ್ತಾಳೆ, ಹಾಗೆ ಕೋಪನೂ ಮಾಡ್ಕೊತಿರ್ತಾಳೆ. ನಂತರ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಲೇಬೇಕು, ಹಾಗೆ ನನ್ನ ಒಂದು ಲೈಫನ್ನು ಹಾಳು ಮಾಡಿದಂತಹ ಅರ್ಜುನ್ಗೂ ಸಹ ನಾನು ಬುದ್ಧಿ ಕಳಿಸ್ಲೇಬೇಕು ಅಂತ ಹೇಳಿ ಅವಳು ಪಣ ತೊಡ್ತಾಳೆ. ಇಷ್ಟು ದಿವಸ ಸೈಲೆಂಟಾಗಿದ್ದಂತಹ ಭಾರ್ಗವಿನ ನೀವೆಲ್ಲರೂ ನೋಡಿದ್ದೀರಾ, ಆದರೆ ಇನ್ನು ಮೇಲೆ ನೀವು ನೋಡುವಂತಹ ಭಾರ್ಗವಿನೇ ಬೇರೆ ಇರ್ತಾಳೆ. ಸಂಧ್ಯಾ ಸಾವಿಗೆ ನಾನು ನ್ಯಾಯ ಕೊಡಿಸ್ತೀನಿ, ಮತ್ತು ಈ ಕೇಸನ್ನ ತಗೊತೀನಿ ಅಂತ ಹೇಳ್ತಾಳೆ. ನಾರಿ ಮುನಿದರೆ ಮಾರಿ ಅನ್ನೋದನ್ನು ನಿಮ್ಮೆಲ್ರಿಗೂ ಸಹ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ಭಾರ್ಗವಿ ಅರ್ಜುನ್ ಮೇಲೆ ದ್ವೇಷನ ಸಾಧಿಸೋದಕ್ಕೆ ಶುರು ಮಾಡಿದ್ದಾಳೆ. ಆ ಕಡೆ ವಂದನಾ ಮತ್ತು ವಿಕ್ಕಿ ಇಬ್ಬರು ಸಹ ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ವಂದನಾ ಮನೆಯಲ್ಲಿ ಏನೇನು ಕೈಗೆ ಸಿಗುತ್ತೋ ಅದನ್ನೆಲ್ಲ ತೊಗೊಂಡು ಆಚೆ ಬಿಸಾಕ್ತಿರ್ತಾಳೆ. ಎತ್ತಿ ಯಾವ ಕಡೆ ಬೇಕೋ ಆ ಕಡೆ ಎಸಿತಿರ್ತಾಳೆ ಕೋಪದಲ್ಲಿ. ಆಗ ವಿಕ್ಕಿ, ಅಕ್ಕ ಸಮಾಧಾನ ಮಾಡ್ಕೊಳ್ಳೆ ಅಂತ ಹೇಳಿ ಸಮಾಧಾನ ಮಾಡೋದಕ್ಕೆ ಹೋಗ್ತಾನೆ. ಆಗ ವಂದನಾ, ಏನೋ ಸಮಾಧಾನ ಮಾಡ್ಕೋಬೇಕಾ, ಇಷ್ಟು ದಿವಸದಿಂದ ಇಷ್ಟು ವರ್ಷದಿಂದ ನಾನು ಅವನನ್ನು ಎಷ್ಟು ಪ್ರೀತಿಸ್ತಿದ್ದೆ, ಅಂಥದ್ರಲ್ಲಿ ಅವನು ನನ್ನನ್ನೇ ಬಿಟ್ಟು ಅದು ಯಾವುದೋ ಭಿಕಾರಿನ ಮದುವೆ ಆಗಿ ಕರ್ಕೊಂಬಂದು ಮನೆಯಲ್ಲಿ ಇಟ್ಕೊಂಡಿದ್ದಾನೆ, ಅಂಥದ್ರಲ್ಲಿ ನಾನು ಸಮಾಧಾನ ಮಾಡ್ಕೊಂಡು ಹೇಗೋ ಇರಲಿ ಅಂತ ಹೇಳಿ ವಿಕ್ಕಿ ಮೇಲೂ ಸಹ ಕಿರ್ಚ್ತಿರ್ತಾಳೆ. ಅದೇ ಟೈಮ್ಗೆ ಶಕ್ತಿ ಪ್ರಸಾದ್ ಮತ್ತು ವಂದನಾಳ ತಾಯಿ ಅವ್ರ ಹತ್ರ ಬರ್ತಾರೆ. ಆಗ ಶಕ್ತಿ ಪ್ರಸಾದ್, ಯಾಕಮ್ಮ ಏನಾಯಿತು, ಏನಕ್ಕೆ ಹಿಂಗೆ ಹಾಡ್ತಿದ್ಯಾ ಅಂತ ಹೇಳಿ ಕೇಳ್ತಾರೆ. ಆಗ ವಂದನಾ, ಏನಕ್ಕೆ ಹಿಂಗೆ ಆಡ್ತಿದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಿಲ್ವಾ, ಎಲ್ಲ ಗೊತ್ತಿದ್ರೂ ಸಹ ನನ್ನ ಹತ್ರ ಏನಕ್ಕೆ ಈ ವಿಚಾರನ ಮುಚ್ಚಿಟ್ರಿ ಡ್ಯಾಡ್, ನೀವು ಆ JP ಪಾಟೀಲ್ ಸೇರ್ಕೊಂಡು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಾನು ಅರ್ಜುನ್ನ ಎಷ್ಟು ಇಷ್ಟಪಡ್ತಿದ್ದೀನಿ ಅನ್ನೋದು ನಿಮಗೂ ಸಹ ಗೊತ್ತಿದೆ ಅಲ್ವಾ ಡ್ಯಾಡ್, ಅಂಥದ್ರಲ್ಲಿ ಅವರಿಬ್ಬರು ಮದುವೆ ಆಗಿದ್ದಾರೆ ಅನ್ನೋ ವಿಚಾರ ನನ್ನಿಂದ ಯಾಕೆ ಮುಚ್ಚಿಟ್ರಿ, ಹೇಳಿ ಡ್ಯಾಡ್, ಹೇಳಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ.
ನಿಮಗಿರೋ ಅಧಿಕಾರ ಇನ್ಫ್ಲೂಯೆನ್ಸ್ನ ಉಪಯೋಗಿಸ್ಕೊಂಡು ನಿಮ್ಮ ಮಗಳ ಮದುವೆ ಮಾಡೋದಕ್ಕಾಗಿಲ್ಲ ಅಂತಂದ ಮೇಲೆ ನೀವು MLA ಆಗಿದ್ರೆ ಎಷ್ಟು, ಬಿಟ್ಟರೆ ಎಷ್ಟು? ಮಗಳು ಇಷ್ಟಪಟ್ಟಂತಹ ಹುಡುಗನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ, ಮಗಳ ಖುಷಿಗೋಸ್ಕರ ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ನಿಮ್ಮ ಕೈಯಲ್ಲಾಗಿಲ್ಲ ಅಂದರೆ ನೀವು ತಂದೆ ಆಗಿರೋದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿ ಅವಳು ಅವ್ರ ತಂದೆಗೂ ಕೂಡ ತುಂಬಾ ಬೈತಿರ್ತಾಳೆ. ಶಕ್ತಿ ಪ್ರಸಾದ್ಗಂತೂ ಆವಾಗ ತುಂಬಾ ಕೋಪ ಬರ್ತಿರುತ್ತೆ. ಆ್ಯಂಡ್ ಅವಾಗ ವಿಕ್ಕಿ ಹೇಳ್ತಾನೆ, ಅಪ್ಪ ಅವ್ರು ಆ ಮನೆಯಲ್ಲಿ ಏನೇನೆಲ್ಲ ಮಾತಾಡಿದ್ರು ಗೊತ್ತಾ ಅಂತ ಹೇಳಿ ವಿಕ್ಕಿ ಹೇಳ್ತಾನೆ. ಆಗ ಶಕ್ತಿ ಪ್ರಸಾದ್ ವಿಕ್ಕಿ ಕಪಾಳಕ್ಕೆ ಪಟಾರ್ ಅಂತ ಒಂದು ಕೊಡ್ತಾನೆ. ಅವನವಾಗ ಯಾಕಪ್ಪ ನನಗೆ ಯಾಕೆ ಹೊಡೆದ್ರಿ ಅಂತ ಕೇಳ್ತಾನೆ. ಆಗ ಶಕ್ತಿ ಪ್ರಸಾದ್ ಹೇಳ್ತಾನೆ, ಇನ್ನೂ ಸ್ವಲ್ಪ ದಿವಸ ಇವಳು ಆ ಮನೆಗೆ ಹೋಗೋದು ಬೇಡ ಅಂತ ನಾನು ಹೇಳಿದ್ದೆ ತಾನೇ, ಏನಕ್ಕೋ ಅವಳನ್ನೆಲ್ಲ ಕರ್ಕೊಂಡೋದೆ. ಅವಳು ಅಲ್ಲಿಗೆ ಹೋದರೆ ಅವಳ ಮನಸ್ಥಿತಿ ಈ ಥರ ಹಾಳಾಗುತ್ತೆ ಅಂತಲೇ ನಾನು ಅವಳನ್ನ ಆ ಮನೆಗೆ ಹೋಗೋದು ಬೇಡ ಅಂತ ಹೇಳ್ತಿದ್ದಿದ್ದು. ನಾನು JP ಇಬ್ಬರೂ ಸೇರಿಕೊಂಡು ಈ ವಿಚಾರ ಎಲ್ಲದ್ರ ಬಗ್ಗೆ ಕ್ಲಿಯರ್ ಆದಮೇಲೆ ನಂತರ ವಂದನಾಳಿಗೆ ಈ ವಿಚಾರ ಹೇಳಿ ಅವಳಿಗೂ ಮತ್ತು ಅರ್ಜುನ್ಗೂ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ನೀನು ಏನಕ್ಕೋ ಕರ್ಕೊಂಡೋದೆ, ಅವಳು ನೋಡಿ ಇವಾಗ ಹೆಂಗೆ ಆಡ್ತಿದ್ದಾಳೆ ಅಂತ ಹೇಳಿ ಇಲ್ಲಿ ಶಕ್ತಿ ಪ್ರಸಾದ್ ಹೇಳ್ತಾನೆ. ಆಗ ವಿಕ್ಕಿ ಹೇಳ್ತಾನೆ, ನೀವು ತಪ್ಪು ಮಾಡಿದ್ದೀರಾ ಅಂತ ಹೇಳಿ, ನೀವು ಬಚಾವಾಗಬೇಕು ಅಂತ ಹೇಳಿ ಎಲ್ಲನೂ ತಂದು ನನ್ನ ಮೇಲೆ ಹಾಕ್ಬೇಡಿ ಡ್ಯಾಡ್ ನೀವು. ಅವಳು ಆಲ್ರೆಡಿ ಹೊರಟು ನಿಂತಿದ್ಲು, ನಾನು ಅವಳ ಜೊತೆಲಿ ಹೋಗಿದ್ದಷ್ಟೇ, ನಾನೇನು ಅವಳನ್ನು ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿ ಇಲ್ಲಿ ವಿಕ್ಕಿ ಹೇಳ್ತಾನೆ. ಅಷ್ಟರಲ್ಲಿ ವಂದನಾಳ ತಾಯಿ, ಇಬ್ಬರು ಸ್ವಲ್ಪ ಸುಮ್ಮನೆ ಇರ್ತೀರ, ಮನೆಯಲ್ಲಿರುವ ಹೆಣ್ಮಕ್ಳು ಕಣ್ಣೀರು ಹಾಕ್ಕೊಂಡು ನಿಂತಿದ್ದಾಳೆ, ಬಟ್ ನೀವು ನೋಡಿದ್ರೆ ಇಲ್ಲಿ ಕಿತ್ತಾಡ್ಕೊಂಡು ನಿಂತಿದ್ದೀರಾ ಅಂತ ಹೇಳಿ ಸುಮ್ಮನೆ ಇರಿ ಅಂತ ಹೇಳಿ ವಂದನಾಳ ಹತ್ರ ಹೋಗಿ, ಹೇಳಮ್ಮ ಏನಾಯ್ತಮ್ಮ, ಯಾಕಮ್ಮ ಹಿಂಗೆ ಮಾಡ್ತಿದ್ಯಾ ಅಂತ ಹೇಳಿ ಅವಳು ಕೇಳ್ತಾಳೆ. ಆಗ ವಂದನೆ ಹೇಳ್ತಾಳೆ, ಮಾಮ್, ಅರ್ಜುನು ಭಾರ್ಗವಿ ಕತ್ತಿಗೆ ತಾಲಿ ಕಟ್ಬಿಟ್ಟು ಕರ್ಕೊಂಬಂದು ಮನೆಯಲ್ಲಿ ಇಟ್ಕೊಂಡಿದ್ದಾನೆ ಮಾಮ್ ಅಂತ ಹೇಳಿ ಹತ್ಕೊಂಡು ಹೇಳ್ತಾಳೆ. ಆಗ ಅವ್ರ ಅಮ್ಮಂಗೆ ತುಂಬಾ ಶಾಕ್ ಆಗುತ್ತೆ. ಅವಳು ಶಕ್ತಿ ಪ್ರಸಾದ್ ಕಡೆ ನೋಡಿ, ಏನು ರೀ ಇದು ಅಂತ ಕೇಳ್ತಾಳೆ. ಆಗ ಶಕ್ತಿ ಪ್ರಸಾದ್ ಹೇಳ್ತಾನೆ, ಇದೆಲ್ಲ ಟ್ರ್ಯಾಪ್ ಅಷ್ಟೇ, ಭಾರ್ಗವಿ ಕೇಸಿಂದ ಡೈವರ್ಟ್ ಆಗಬೇಕು ಅಂತ ಹೇಳಿ ಅರ್ಜುನ್ ಮಾಡಿರುವಂತಹ ಟ್ರ್ಯಾಪ್ ಇದು. ಅರ್ಜುನ್ ಮತ್ತು JP ಇಬ್ಬರೂ ಸೇರಿಕೊಂಡು ಅವಳ ಲೈಫ್ ಹಾಳು ಮಾಡಬೇಕು ಅಂತ ಹೇಳಿ ಮಾಡಿರೋ ಟ್ರ್ಯಾಪ್ ಇದು ಅಂತ ಹೇಳಿ ಆಗ ಶಕ್ತಿ ಪ್ರಸಾದ್ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ನಂತರ ಈ ಕಡೆ JP ಪಾಟೀಲ್ ಆಫೀಸಲ್ಲಿರ್ತಾನೆ, ಮನೆಯಲ್ಲೇ ಇರುವಂತಹ ಆಫೀಸಲ್ಲಿ ವರ್ಕ್ ಮಾಡ್ಕೊಂಡಿರ್ತಾನೆ. ಆಗ ಬೃಂದ ಕಾಫಿ ತೊಗೊಂಡು ಬರ್ತಾಳೆ. ಕಾಫಿ ತೊಗೊಂಡು ಬಂದುಬಿಟ್ಟು, ಮಾವ ನೀವು ಸೂಪರ್ ಮಾವ, ಭಾರ್ಗವಿಗೆ ಎಲ್ಲ ವಿಚಾರ ಗೊತ್ತಾಗ್ಬಿಡುತ್ತೋ ಅಂತ ಅಂದ್ಕೊಂಡಿದ್ದೆ ವಂದನಾ ಬಂದಿರೋಕ್ಕೆ. ಬಟ್ ವಂದನಾ ಬಂದಿದ್ದಕ್ಕೆ ನೀವು ಹಾಕಿದಂತಹ ತುಪ್ಪ ಎಣ್ಣೆ ಎಲ್ಲ ಸೇರಿ ಭಾರ್ಗವಿ ಮನಸ್ಸಲ್ಲಿ ಇನ್ನೂ ಸಹ ಜಾಸ್ತಿ ದ್ವೇಷ ಹುಟ್ಟೋ ಹಾಗೆ ಮಾಡಿದ್ದೀರಾ, ನೀವು ಗ್ರೇಟ್ ಬಾವ. ಬಟ್ ನಂಗೆ ಒಂದು ಅರ್ಥ ಆಗಲಿಲ್ಲ ಮಾವ, ನೀವು ಇಲ್ಲಿ ವಂದನಾಳಿಗೆ ಸಪೋರ್ಟ್ ಮಾಡಿ ಭಾರ್ಗವಿಗೆ ಬೈಬೇಕಾಗಿತ್ತಲ್ಲ, ಬಟ್ ನೀವು ಭಾರ್ಗವಿ ಕಡೆ ಮಾತಾಡಿಕೊಂಡು ವಂದನಾನ ಬೈದು ಕಳಿಸಿದ್ರಲ್ಲ, ಯಾಕೆ ಮಾವ, ಇದು ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿ ಬೃಂದ ಕೇಳ್ತಾಳೆ. ಆಗ JP ಪಾಟೀಲ್ ಎಲ್ಲವನ್ನು ಸಹ ಎಕ್ಸ್ಪ್ಲೇನ್ ಮಾಡ್ತಾನೆ. ಇಲ್ಲಿ ಜಸ್ಟ್ ವಂದನಾಳಿಗೆ ನಾನು ಸಪೋರ್ಟ್ ಮಾಡಿಕೊಂಡು ಭಾರ್ಗವಿಗೆ ಬೈದು ಕಳಿಸಿದ್ದಿದ್ರೆ ಅಲ್ಲಿ ಏನೂ ಆಗ್ತಿರಲಿಲ್ಲ. ಇವಾಗ ನಾನು ಭಾರ್ಗವಿಗೆ ಸಪೋರ್ಟ್ ಮಾಡಿಕೊಂಡು ವಂದನಾನನ್ನು ಆಚೆ ಕಳಿಸಿದ್ದಕ್ಕೆ ಭಾರ್ಗವಿಗೆ ಅರ್ಜುನ್ ಮೇಲೆ ತುಂಬಾ ದ್ವೇಷ ಹುಟ್ಟೋ ಥರ ಮಾಡಿದ್ದೀನಿ. ಆ ಕಡೆ ಅವಳು ಕೇಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗಬಾರ್ದು, ನಾನು ಈ ಥರ ಎಲ್ಲ ಟ್ರ್ಯಾಪ್ ಆದ್ನ, ನಾನು ಈ ಥರ ಎಲ್ಲ ಮೋಸ ಮಾಡಿದ್ನ ಅಂತ ಹೇಳಿ ಈ ಅರ್ಜುನ್ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಅವಳು ಈ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಂಡು ಆ ಕಡೆ ಕೇಸ್ ವಿಚಾರನ ಮರೆತಲು ಅಂತಂದರೆ ನಾನು ಈಸಿಯಾಗಿ ಈ ಕೇಸ್ನ ಕ್ಲೋಸ್ ಮಾಡ್ತೀನಿ. ಇದಾದ ನಂತರ ಎಲ್ಲವೂ ಸಹ ಮುಗಿದ ಮೇಲೆ ಅವಳಿಗೆ ಅರ್ಜುನ್ ಮೇಲೆ ತುಂಬಾ ಫ್ರಸ್ಟ್ರೇಟ್ ಆಗಿರುತ್ತೆ. ಕೇಸ್ ಏನಾದರೂ ನಾನು ವಿನ್ ಆದೆ ಅಂತಂದರೆ ಅವಳಿಗೆ ಅದು ಕನ್ಫರ್ಮ್ ಆಗುತ್ತೆ, ಲೈಕ್ ಅರ್ಜುನು ಅವ್ರ ಅಪ್ಪನ ಕೇಸಲ್ಲಿ ವಿನ್ ಮಾಡಿಸೋದಕ್ಕೇ ಈ ರೀತಿ ಟ್ರ್ಯಾಪ್ ಮಾಡ್ದ ಅಂತ ಹೇಳಿ ಅವಳು ಅಂದ್ಕೊತಾಳೆ. ಆಗ ಅವಳೇ ಅರ್ಜುನ್ನ ಬಿಟ್ಟು ಹೋಗ್ತಾಳೆ. ಸೊ ಈ ಕಡೆ ಕೇಸ್ ಕೂಡ ಗೆದ್ದ ಹಾಗಾಗುತ್ತೆ, ಆ ಕಡೆ ಭಾರ್ಗವಿನೂ ಕೂಡ ಮನೆಯಿಂದ ಹೊರಗಡೆ ಹೋಗ್ತಾಳೆ. ಇದೆಲ್ಲ ಆದಮೇಲೆ ನಾವು ವಂದನಾನ ಕರ್ಕೊಂಡ್ಬಂದು ಅರ್ಜುನ್ ಜೊತೆ ಮದುವೆ ಮಾಡ್ಬೋದಲ್ವಾ ಅಂತ ಹೇಳಿ JP ಹೇಳ್ತಾನೆ. ನಂತರ ಇಲ್ಲಿ ಬೃಂದ ಕೇಳ್ತಾಳೆ, ಮಾವ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಅರ್ಜುನ್ಗೆ ಇದನ್ನೆಲ್ಲ ತಡ್ಕೊಳ್ಳೋಂತಹ ಶಕ್ತಿ ಇದೆಯಾ ಮಾವ ಅಂತ ಹೇಳಿ ಬೃಂದ ಕೇಳ್ತಾಳೆ. ಆಗ JP ಹೇಳ್ತಾನೆ, ಮಗನಿಗೆ ಒಳ್ಳೇದಾಗಬೇಕು ಅಂತಂದರೆ ಸ್ವಲ್ಪ ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ ಅಂತ ಹೇಳಿ ಇಲ್ಲಿ JP ಹೇಳ್ತಾನೆ. ಆಗ ಬೃಂದ ಅಂತೂ ಮಾವನ ತುಂಬಾ ಹೊಗಳ್ತಾಳೆ, ನಿಮ್ಮ ತಲೆ ಮಾವ ಅಂತ ಹೇಳಿ ತುಂಬಾ ಹೊಗಳ್ತಾಳೆ. ಇಷ್ಟು ಇವತ್ತಿನ ಭಾರ್ಗವಿ LLB ಸಂಚಿಕೆಯಲ್ಲಿ ನಡೆಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನೇನು ನಡೆಯುತ್ತೆ ಅಂತ ತಿಳ್ಕೊಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.